ವಯಸ್ಸಾದರೂ ಆರೋಗ್ಯವಾಗಿರಬೇಕೆಂದರೆ ದೇಹವನ್ನು ಚಲಾಯಿಸುವುದು ತುಂಬ ಮುಖ್ಯ. ನೋಡೋಣ ಬನ್ನಿ. ನನಗೆ ಮೊಣಕಾಲು ನೋವಿದೆ ಮತ್ತು ಬೆನ್ನೋವು ಇದೆ. ದಿನಪೂರ್ತಿ ಕೂತ್ಕೊಂಡೇ ಇದ್ದೀನಿ. ಏನು ಮಾಡೋದು? ತುಂಬ ನೋವಿದೆ. ನೀವು ಯಾಕೆ ಎಕ್ಸಸೈಸ್ ಮಾಡಬಾರ್ದು? ಅದು ನಿಮ್ಮ ನೋವು ಕಡಿಮೆ ಮಾಡಬಹುದಲ್ವಾ? ಅದೆಂಗೆ? ಎಕ್ಸಸೈಸ್ ಮಾಡಿದ್ರೆ ನೋವು ಕಡಿಮೆ ಆಗುತ್ತಾ? ಆಗೋ ಸಾಧ್ಯತೆ ಇದೆಯಾ ಏನೋ? ಅಜ್ಜಿ, ಡಾಕ್ಟರ್ ಹತ್ರ ಹೋಗೋಣ. ಅವರು ನಿಮಗೆ ಎಕ್ಸಸೈಸ್ ಬಗ್ಗೆ ಬೇಕಾಗಿರುವುದನ್ನು ಹೇಳ್ಬಹುದು. ಓ ಹಂಗಿದ್ರೆ ಹೋಗ್ಬೋದಲ್ವಾ? ಬಾ ನಡೆಯೋಣ. ನಮಸ್ಕಾರ ಅಜ್ಜಿ, ಹೇಗಿದ್ದೀರಾ? ಏನು ತೊಂದರೆ? ನಮಸ್ಕಾರ ಡಾಕ್ಟ್ರೇ. ಮೊಣಕಾಲು ನೋವು, ಬೆನ್ನೋವಿದೆ, ಬೇಗ ಸುಸ್ತಾಗ್ತಿದೆ. ಸರಿ ಅಜ್ಜಿ, ದಿನದಲ್ಲಿ ಸ್ವಲ್ಪ ನಡೆಯುತ್ತೀರಾ ಅಥವಾ ಎಕ್ಸಸೈಸ್ ಮಾಡ್ತೀರಾ? ಇಲ್ಲ ಡಾಕ್ಟ್ರೇ, ಹೆಚ್ಚಾಗಿ ಮನೆಯಲ್ಲೇ ಕುಳಿತುಕೊಂಡಿರ್ತೀನಿ. ಅದೇ ಕಾರಣಕ್ಕೆ ಈ ದೇಹ ಗಟ್ಟಿಯಾಗುತ್ತದೆ. ಈ ವಯಸ್ಸಿನಲ್ಲಿ ಎಕ್ಸಸೈಸ್ ತುಂಬ ಮುಖ್ಯ. ನನ್ನಿಂದ ಏನು ಎಕ್ಸಸೈಸ್ ಆಗುತ್ತೆ ಡಾಕ್ಟರ್? ಖಂಡಿತ ಆಗುತ್ತೆ ಅಜ್ಜಿ. ಕಷ್ಟವಾದ ಎಕ್ಸಸೈಸ್ ಬೇಡ, ಸರಳವಾದ ಎಕ್ಸಸೈಸ್ ಮಾಡಿ. ಏನು ಮಾಡ್ಬೇಕು ಡಾಕ್ಟರ್ ಹಂಗಿದ್ರೆ? ನಾನು ಹೇಳುವ ಎಕ್ಸಸೈಸ್ ಮಾಡ್ತೀರಾ? ಪ್ರತಿದಿನ 30 ನಿಮಿಷ ನಡೆಯಿರಿ. ಕೈಕಾಲು ಮತ್ತು ಬೆನ್ನಿಗೆ ಸ್ಟ್ರೆಚಿಂಗ್ ಮಾಡಿ. ನೀರಿನ ಬಾಟಲಿಂದ ತೂಕ ವ್ಯಾಯಾಮ ಮಾಡಿ. ಕುರ್ಚಿ ಇಳಿದು ಬ್ಯಾಲೆನ್ಸ್ ಎಕ್ಸಸೈಸ್ ಮಾಡಿ. ಅದು ಬೀಳುವ ಅಪಾಯ ಕಡಿಮೆ ಮಾಡ್ತದೆ. ಸರಿ ಡಾಕ್ಟರ್, ನಾನು ಇಂದಿನಿಂದ ಶುರು ಮಾಡ್ತೀನಿ. ತುಂಬ ಒಳ್ಳೆಯದು ಅಜ್ಜಿ. ನಿಧಾನವಾಗಿ ಆರಂಭಿಸಿ, ನಿಯಮಿತವಾಗಿ ಮಾಡಿ, ಹಾಗೂ ನೀವಿನ್ನೂ ಚುರುಕಾಗಿ ಇರುತ್ತೀರಿ. ಧನ್ಯವಾದಗಳು ಡಾಕ್ಟರ್. ನಾನು ಮಾಡ್ತೀನಿ ಎಲ್ಲ ಎಕ್ಸಸೈಸ್ನ. ಏನಜ್ಜಿ, ತುಂಬ ಖುಷಿಯಾಗಿದ್ದೀರಾ? ಹ್ಞೂ ಮಗನೇ, ಇವಾಗೆಲ್ಲ ತುಂಬ ಚುರುಕಾಗಿದ್ದೀನಿ, ಸಂತೋಷವಾಗಿದ್ದೀನಿ. ಡಾಕ್ಟ್ರು ಹೇಳಿದಾರ ಎಲ್ಲ ಎಕ್ಸಸೈಸು ಮಾಡ್ತಾ ಇದ್ದೀನಿ. ಹಂಗ ಅಜ್ಜಿ? ಹ್ಞೂ. ವ್ಯಾಯಾಮ ಅಂದರೆ ಯುವಕರಿಗಷ್ಟೇ ಅಲ್ಲ, ನಮ್ಮಂತೆ ಹಿರಿಯರಿಗೂ ತುಂಬ ಮುಖ್ಯ ಎಂದು ಅರ್ಥವಾಯಿತು. ಅಜ್ಜಿ, ಈಗ ವ್ಯಾಯಾಮದ ಮಹತ್ವ ಗೊತ್ತಾಯ್ತಾ? ಹ್ಞೂ, ಅರ್ಥ ಆಯ್ತು ಮಗನೇ. ಬೆರಳಿ ವಾರದಲ್ಲಿ ಹೆಚ್ಚಿನ ದಿನಗಳಲ್ಲಿ ಕನಿಷ್ಠ 30 ನಿಮಿಷ ದೈಹಿಕ ಚಟುವಟಿಕೆ ಮಾಡಿ. ವಾರಕ್ಕೆ 2 ದಿನ ಶಕ್ತಿ ವ್ಯಾಯಾಮ ಹಾಗೂ ವಾರಕ್ಕೆ 3 ದಿನ ಬ್ಯಾಲೆನ್ಸ್ ವ್ಯಾಯಾಮ ಮಾಡಿ. ಒಳ್ಳೆ ಬಟ್ಟೆ, ಶೂ ಧರಿಸಿರಿ. ಸುರಕ್ಷಿತ ಸ್ಥಳದಲ್ಲಿ ವ್ಯಾಯಾಮ ಮಾಡಿ. ನೋವು, ತಲೆ ಸುತ್ತು ಅಥವಾ ಅಸ್ವಸ್ಥತೆ ಕಂಡುಬಂದರೆ ತಕ್ಷಣ ನಿಲ್ಲಿಸಿ. ವಯಸ್ಸಾಗುವುದು ಸಹಜ, ಆದರೆ ಚಟುವಟಿಕೆ ಇರುವುದು ಆರೋಗ್ಯಕರ ಮತ್ತು ಸಂತೋಷ ವೃಪ್ರದಾಯ ಗುಟ್ಟು. ಇವತ್ತೇ ಚಲಿಸಿ, ನಾಳೆ ಇನ್ನೂ ಚೆನ್ನಾಗಿವಾಗಿರಿ. ಸಕ್ರಿಯ ವೃಪ್ರದಾಯ, ಆರೋಗ್ಯಕರ ವೃಪ್ರದಾಯ, ಸಂತೋಷದ ವೃಪ್ರದಾಯ. ಧನ್ಯವಾದಗಳು.